ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಇವತ್ತು ನಾನು ಈ ಪ್ಯಾನ್ ಕಾರ್ಡ್ 2.0 ಕೇಂದ್ರ ಸರ್ಕಾರದ ಹೊಸ ಯೋಜನೆ ಏನಿದೆ ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ಏನು ರೀಸೆಂಟಾಗಿ ಒಂದು ಡಿಸ್ಕಷನ್ ಆಗ್ತಾ ಇದೆ ಈ ಕೇಂದ್ರ ಸರ್ಕಾರದ ಯೋಜನೆ ಬಗ್ಗೆ. ಕೆಲವರ ಹತ್ರ ತುಂಬ ಗೊಂದಲಗಳಿವೆ, ಕನ್ಫ್ಯೂಷನ್ಗಳಿವೆ. ಇದರ ಬಗ್ಗೆ ಏನೂ ಗೊತ್ತಿಲ್ಲದವರು ಬೇರೆ ಯಾರದೋ ಮೋಸದ ಆಟಗಳಿಗೆ ಬಲಿಯಾಗ್ತಾ ಇದ್ದಾರೆ. ಕೆಲವರೆಲ್ಲ ಸೈಬರ್ ಸೆಂಟರ್ಗಳಿಗೆ ದುಡ್ಡು ಕೊಟ್ಟು ಸುಮ್ಮನೆ ತಮ್ಮ ಹಣವನ್ನು ವ್ಯಯ ಮಾಡ್ತಾ ಇದ್ದಾರೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಒಂದು ಸ್ವಲ್ಪ ಕ್ಲಾರಿಟಿಯನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಈ ಪ್ಯಾನ್ 2.0 ಏನಿದೆ ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿರುವಂಥದ್ದು. ಅದೇ ರೀತಿ ನಮ್ಗೆ ಗೊತ್ತಿದೆ, ಇವತ್ತು ಪ್ರತಿಯೊಂದು ವ್ಯವಹಾರಕ್ಕೂ ನಮ್ಮಲ್ಲಿರುವಂಥ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಎಷ್ಟು ಇಂಪಾರ್ಟೆಂಟ್ ಆಗಿದೆ. ಪ್ರತಿಯೊಂದು ಡಾಕ್ಯುಮೆಂಟ್ ಪರ್ಪಸ್ಗೋಸ್ಕರ ನಾವು ಇದನ್ನು ಕೊಡಲೇಬೇಕು. ಅದರಲ್ಲೂ ಪ್ಯಾನ್ ಕಾರ್ಡ್ ಅನ್ನುವಂಥದ್ದು ನಮ್ಮ ಹಣಕಾಸಿನ ವ್ಯವಹಾರಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಇಲ್ಲಿ ನಾವು ಅರಿತುಕೊಳ್ಳಬೇಕಾದಂಥ ಮಾಹಿತಿ ಏನಂತ ಹೇಳಿದ್ರೆ, ಪ್ಯಾನ್ 2.0 ಏನಿದೆ ಅಥವಾ 2.0 ಏನಿದೆ ಇದು ಅಪ್ಡೇಟೆಡ್ ಮಾಡೋದಕ್ಕೆ ಕೊಡುವಂಥ, ಅಂದರೆ ನಮ್ಮಲ್ಲಿರುವಂಥ ಪ್ಯಾನ್ ಕಾರ್ಡನ್ನು ಅಪ್ಡೇಟ್ ಮಾಡಿಕೊಳ್ಳಿ ಅನ್ನುವಂಥ ಮಾಹಿತಿಯನ್ನು ಇದರಲ್ಲಿ ಕೊಡಲಾಗಿದೆ. ಸೊ ಏನಿದು ಪ್ಯಾನ್ 2.0 ಅಥವಾ 2.0 ಅಂತ ನೋಡಿದ್ರೆ, ಕೇಂದ್ರ ಸರ್ಕಾರದ ಈ ಯೋಜನೆಗೆ ಸುಮಾರು 1400 ಕೋಟಿಯಷ್ಟು ವ್ಯಯವನ್ನು ಮಾಡ್ತಾ ಇದೆ. ಅದರ ಜೊತೆ ನಮ್ಮ ದೇಶದಲ್ಲಿ 2024 ಮಾರ್ಚ್ 31 ಸುಮಾರು 77 ಕೋಟಿ 45 ಲಕ್ಷ ಅಥವಾ ಅಪ್ರಾಕ್ಸಿಮೇಟ್ಲಿ 78 ಕೋಟಿ ಅಂತ ತಿಳ್ಕೊಳ್ಬೋದು. ಸೊ 78 ಕೋಟಿ ಜನರ ಹತ್ರ ಪ್ಯಾನ್ ಕಾರ್ಡ್ ಇದೆ. ಅದರಲ್ಲಿ ಒಂದು ಮೆಜಾರಿಟಿ ಆಫ್ ದ ಪೀಪಲ್ ಏನಿದ್ದಾರೆ ಜನರಲ್ಲಿ ಅಪ್ಡೇಟೆಡ್ ಆಗಿಲ್ಲ, ಅಂದರೆ ಸುಮಾರು 60-65 ಕೋಟಿನೂ ಇರ್ಬೋದು. ಸೊ ಇದು ಅಪ್ಡೇಟ್ ಆಗದಿರುವಂತಹ ಪ್ಯಾನ್ ಕಾರ್ಡ್ ಏನಿದೆ ಇದಕ್ಕೆ ಅಪ್ಡೇಟ್ ಮಾಡುವಂಥ ಅವಶ್ಯಕತೆ ಇರುವುದರಿಂದ ಈ ಪ್ಯಾನ್ 2.0 ಯೋಜನೆಯನ್ನು ಅಥವಾ 2.0 ಯೋಜನೆಯನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಇಲ್ಲಿ ನಾವು ಕನ್ಫ್ಯೂಸ್ ಮಾಡ್ಕೊಳ್ಳುವಂಥದ್ದು ಏನಿಲ್ಲ. ಈಗ ಇರುವಂಥ ಪ್ಯಾನ್ ಕಾರ್ಡ್ ಏನಿದೆ ಅದು ಯೂಸ್ ಇದೆ. ಬಟ್ ಯಾರೆಲ್ಲ 2017ನ ಮೊದಲು ಪ್ಯಾನ್ ಕಾರ್ಡನ್ನು ಪಡೆದುಕೊಂಡಿದೆ, ನಿಮ್ಮ ಪ್ಯಾನ್ ಕಾರ್ಡಲ್ಲಿ QR ಕೋಡ್ ಇರೋದಿಲ್ಲ. ಈಗ ನಾವು ನೋಡ್ಬೋದು ಪ್ರತಿಯೊಂದು ಡಾಕ್ಯುಮೆಂಟಲ್ಲಿ ಕೂಡ QR ಕೋಡ್ನ ಇಂಪಾರ್ಟೆನ್ಸ್. ಸೊ ಈ ಕ್ಯೂ ಆರ್ ಕೋಡ್ ಇಲ್ಲದೇ ಇರುವಂಥ ಪ್ಯಾನ್ ಕಾರ್ಡನ್ನು ಅಪ್ಡೇಟ್ ಮಾಡಿಕೊಳ್ಳುವಂಥದ್ದು ಒಂದು. ಅದರ ಜೊತೆ ಈ ಪ್ಯಾನನ್ನು, ಅಂದರೆ ಇಲೆಕ್ಟ್ರಾನಿಕ್ ಪ್ಯಾನ್, ಈಗ ನಾವು ಯಾವ ಥರ ಈ ಆಧಾರನ ಪಡೆದುಕೊಳ್ತಾ ಇದ್ದೇವೆ ಅದೇ ಥರ ಈ ಪ್ಯಾನನ್ನು ಪಡೆದುಕೊಳ್ಳುವಂಥ ಒಂದು ಸುಲಭ ಯೋಜನೆ. ಹಾರ್ಡ್ ಕಾಪಿಯ ಜೊತೆಗೆ ಈ ಪ್ಯಾನ್ ಅಂದರೆ ಇನ್ ಕೇಸ್ ನಾವೇನಾದರೂ ಮರೆತು ಹೋದರೆ ಆಗ ನಾವು ಈ ಪ್ಯಾನ್ ಅಂದರೆ ನಮ್ಮ ಈ ಆಧಾರನ ಯಾವ ಥರ ನಾವು ಪಡೆದುಕೊಳ್ತೀವಿ ಅದನ್ನು ಸಾಫ್ಟ್ ಕಾಪಿ ಕೂಡ ನಾವು ಪಡೆದುಕೊಳ್ಬೋದು ಅನ್ನೋದು ಈ ಯೋಜನೆಯ ಒಂದು ಮುಖ್ಯ ಉದ್ದೇಶ ಆಗಿದೆ. ಆ್ಯಂಡ್ ಈಗಿರುವಂಥ ಪ್ಯಾನ್ ಕಾರ್ಡ್ ಏನಾದ್ರು ನಿಷ್ಕ್ರಿಯ ಆಗುತ್ತಾ, ಈಗಿರುವಂಥ ಪ್ಯಾನ್ ನಂಬರ್ ಏನಾದ್ರು ಡಿಲೀಟ್ ಆಗುತ್ತಾ ಅಂತ ಹೇಳಿದ್ರೆ ನೋ. ನಮಗೆ ಪ್ಯಾನ್ ನಂಬರ್, ಪರ್ಮನೆಂಟ್ ಅಕೌಂಟ್ ನಂಬರ್ ಏನಿದೆ ಇದು ಲೈಫ್ ಲಾಂಗ್ ಒಂದೇ ಆಗಿರುತ್ತೆ. ಇದರಲ್ಲಿ ಯಾವುದೇ ಚೇಂಜಸ್ ಆಗೋದಿಲ್ಲ. ಹಾಗಾಗಿ ನಮ್ಮಲ್ಲಿರುವಂಥ ಈಗಿರುವಂಥ ಪ್ಯಾನ್ ಕಾರ್ಡ್ ಏನಿದೆ ಅದನ್ನು ನಾವು ಅಪ್ಡೇಟ್ ಮಾಡ್ಕೊಳ್ಬೇಕು. ಅದು ಎಲ್ಲಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಅಫ್ಕೋರ್ಸ್ ಇದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ ಆಗಿರೋದ್ರಿಂದ ಆದಾಯ ತೆರಿಗೆ ಇಲಾಖೆಯ ವೆಬ್ಸೈಟ್ ಏನಿದೆ ಅಲ್ಲಿ ನಾವು, ಅಂದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂತ ನಾವು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಅಲ್ಲಿ ಡೈರೆಕ್ಟ್ ವೆಬ್ಸೈಟ್ ಬರುತ್ತೆ, ಅಲ್ಲಿ ನಾವು ಅಪ್ಡೇಟನ್ನು ಮಾಡ್ಕೊಳ್ಬೋದು. ಸೊ ಅದು ಅಪ್ಡೇಟ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅದರ ಬಗ್ಗೆ ಏನು ಇನ್ಫಾರ್ಮೇಷನ್ ಸದ್ಯದ ಮಟ್ಟಿಗೆ ಯಾವುದೂ ಇಲ್ಲ. ಸೊ ನೀವು ಯಾವುದೇ ಕಾರಣಕ್ಕೂ ಬೇರೆಯವರ ಈ ಸುಳ್ಳು ಮಾಹಿತಿಗಳಿಗೆ ಕಿವಿಗೊಡಬೇಡಿ ಆ್ಯಂಡ್ ದುಡ್ಡನ್ನು ಕಳೆದುಕೊಳ್ಬೇಡಿ. ಅಂದರೆ ಅದಕ್ಕಂತಲೇ ಜನ ಹುಟ್ಕೊಳ್ತಾರೆ. ಇವಾಗ ಏಜೆಂಟ್ಗಳಿರ್ಬೋದು, ಬೇರೆ ಬೇರೆ ಹ್ಯಾಕರ್ಸ್ಗಳಿರ್ಬೋದು, ನಿಮ್ಮಿಂದ ದುಡ್ಡನ್ನು ಕಿತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಸೊ ಆ ಥರದ ಯಾವುದೇ ಸುಳ್ಳು ಮಾಹಿತಿಗಳಿಗೆ, ಯಾವುದೇ ರೀತಿಯಾದಂಥ ಸುಳ್ಳು ಮಾಹಿತಿಗಳಿಗೆ ಕಿವಿ ಕೊಡಬೇಡಿ ಅಂತ ಹೇಳ್ತಾ, ಬಹುಶಃ ಈ ಯೋಜನೆಯ ಉದ್ದೇಶ ಇಷ್ಟೇ, ನಮ್ಮಲ್ಲಿರುವಂಥ ಪ್ಯಾನ್ ಕಾರ್ಡನ್ನು ಅಪ್ಡೇಟ್ ಮಾಡುವಂಥದ್ದು ಮತ್ತು ತುಂಬ ಸೆಕ್ಯೂರ್ ಆಗಿ ಅದನ್ನು ಜನರಿಗೆ ತಲುಪಿಸುವಂಥದ್ದು ಆಗಿರುವಂಥದ್ದು. ಸೊ ಇವಿಷ್ಟು ಇವತ್ತಿನ ಮಾಹಿತಿ. ನಿಮಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಆ್ಯಂಡ್ ಈ ಮಾಹಿತಿಯನ್ನು ಆದಷ್ಟು ಜನರಿಗೆ ತಲುಪುವಂತೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.